ನಾನು ಬರ್ತಾ ಇದ್ದೀನಿ ಚಿನ್ನ. 2028ಕ್ಕೆ ನಮ್ಮ ಬಾಸು ಮುಖ್ಯಮಂತ್ರಿ ಆಗ್ಬೇಕು. ನಿಂದು ತಾಯಿ ಗುಣ ಇಲ್ಲ, ನಿಂದು ನಿನ್ನ ಪಾಲಿಗೆ ಎಂದು ದೇವ್ರು ಕಾಣಯ್ಯ. ಟೆಂಗ್ ಮುಂದೆ ಮಾಡ್ದಂಗ್ ಆಡೋದನ್ ಬಿಡಿ. ಸ್ಪೆಷಲಿ ಇನ್ನೊಂದು ಮಾತು ಹೇಳ್ಬೇಕು, ನಾವು ನಾರ್ಮಲ್ ಆಗಿ ಚಾಮುಂಡೇಶ್ವರಿನ ನೋಡಕ್ಕೆ ಮೈಸೂರು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಸೊ ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಕಡೆ ಒಂದು ಮಾತು ಹೇಳ್ತೀನಿ. ಬೆಂಗಳೂರಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, ಆರ್ ನಗರದಲ್ಲಿ ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಅತ್ಕೆ ಅವರು. ಅವ್ರನ್ನ ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಿ. ಅದಕ್ಕೆ ಈ ಮೂಲಕ ನಾವು ಒಂದೇ ಹೇಳೋದು, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ದರ್ಶನ್ ಅಲ್ಲ ರಾಜಕಾರಣ, ಮೋದಿಗಿನ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ನಮ್ಮ ಬಾಸಿಗೆ. ಇಲ್ಲ ಸರ್, ಸುಳ್ಳ ನಮ್ಮ ಬಾಸ್ಗಿದ್ದಷ್ಟು ಫ್ಯಾನ್ಸ್ ಯಾರಿಗೂ ಇರಕ್ಕಾಗಲ್ಲ, ಮುಂದೆನೂ ಇಲ್ಲ ಹಿಂದೆನೂ ಇರಕ್ಕಾಗಲ್ಲ. ಆಯ್ತು ಹೋಗಿ ಸರ್, ನಿಮ್ದಕ್ಕೊಂದು ಆಯ್ತು ಹಾಕೋಗಿ. ಆದ್ರೆ ಎನಿ ಟೈಮ್ ಜೊತೆಗೆ ಇರ್ತೀವಿ ನಾವು ಎಲ್ಲ. ಅಲೆ ಕೊಟ್ಟ ಮ್ಯಾಗೆ ಒಬ್ಬಟ್ನಾಗೆ ಊರ್ನ ತುಂಬದಾಗೆ ಬುದ್ಧಿನೂ ಕೊಟ್ಟಿರ್ತಾನೆ ದ್ಯಾವ್ರು. DK ಶಿವಕುಮಾರ್ ಸಿಎಂ ಆಗಲ್ಲ, ಡಿ.ಬಾಸ್ ಸಿಎಂ ಆಗ್ತಾರೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಸಿಎಂ ಆಗೋದು ಮಾನ ಮರ್ಯಾದೆ ಏನು ಇಲ್ಲ ಇವರಿಗೆ, ನಾಚಿಕೇಡು ಬಂಡರು. ಎರಡನೇ ಭಾಗ ವೈಟ್ ಮಾಡ್ಬೇಕು ನಾವು. ಬ್ರೋ ಏನ್ ಇಟ್ಟಿದ್ದಾನೆ ಬ್ರೋ, ಯಪ್ಪ. ಆ ಪ್ರಶಾಂತ್ ನೀಲ್ ದೇವ್ರು ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟು ತಾಯಿನಾಕೆ ನೋಡು ಕುಡಿದು. ನಮ್ಗೆ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಇವ್ರನ್ನ ನಾವು ಇವತ್ತು ಅವ್ರಿಲ್ಲೇ ನಾವು ಇವತ್ತು ಮೂವಿ ನೋಡ್ತಾ ಇದ್ದೀವಿ, ಅದಕ್ಕೆ ಬೇಜಾರಾಗಿದೆ ಸರ್. ಅಭಿಮಾನ ಅದನ್ನೇ ಸರ್, ಅಭಿಮಾನ ಅನ್ನೋದು ಅದನ್ನೇ. ಮುಚ್ಚ ಬಾಯಿ. ತಾಯಿ ಋಣ ಬೇಕಾದ್ರೂ ತೀರಿಸಬಹುದು ಸರ್, ಬಹುಶಃ ಇವ್ರ ಋಣ ತೀರ್ಸ್ಲಿಕ್ಕೆ ಆಗಲ್ಲ ಸರ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಏನ್ ಮಾಡಿದಾರ ತಮ್ಗೆ ಸರ್? ನೀವು ನೋಡ್ತಾ ಇದಿರಲ್ಲ ಸರ್, 25 ವರ್ಷದಿಂದ ನೋಡ್ತಿದ್ದೆ ಸರ್ ಅವ್ನು. ನಿಮ್ಗೆ ಏನ್ ಮಾಡಿದಾರ ಅಂತದ್ದು? ಏನ್ ಸರ್ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ನಮಸ್ಕಾರ ಕಾರಣ. ನಾವೆಲ್ಲ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡೇ ಬೆಳೆದಿರೋದು ಸರ್. ಆಮೇಲೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.